ಈ ದಿನ ವಿಶೇಷವಾದಂಥ ಕಾರ್ಯಕ್ರಮವನ್ನು ಈ ಒಂದು ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದು, ಮುಸ್ಸಂಜೆಯಲ್ಲಿ ಒಂದು ಭರವಸೆ ಪುಸ್ತಕವನ್ನು ಎಲ್ಲರೂ ಕೂಡ ಅತ್ಯಂತ ಸಂತೋಷದಿಂದ ಸಾಹಿತ್ಯ ಲೋಕಕ್ಕೆ ಬರಮಾಡಿಕೊಂಡಿದ್ದೀವಿ. ಇದರ ಬಿಡುಗಡೆಯನ್ನು ಮಾಡಿದ್ದೀವಿ ಅಂತೇಳಿ ಘೋಷಣೆಯನ್ನು ಮಾಡ್ತಾ ಅದಕ್ಕೊಂದು ಚಪ್ಪಾಳೆಯನ್ನು ನಿಮ್ಮಿಂದ. ಸ್ನೇಹಿತರೆ, ಭಾರತ ದೇಶ ಕತೆಗಳ ಜನಕ ಅಂತಲೇ ಕರೀತಾರೆ. ಭಾರತದಲ್ಲಿರ್ತಕ್ಕಂಥಷ್ಟು ಕತೆಗಳು ಜಗತ್ತಿನಲ್ಲಿ ಯಾವುದೇ ಭಾಷೆಯಲ್ಲೂ ಇಲ್ಲ. ಭಾರತದಲ್ಲಿ ಎಂತೆಂಥ ಕತೆಗಳು ಬಂದಿವೆ ಅಂದರೆ, 2 ಕತೆಗಳೇ ಇಡೀ ದೇಶವನ್ನು ಆಳಿರ್ತಕ್ಕಂಥ ಮಹಾಕಾವ್ಯಗಳು ಕೂಡ ಭಾರತದಲ್ಲಿ ಹುಟ್ಟಿ ಬಂದಿವೆ. ಈಗಲೂ ಬದುಕಿವೆ. 2 ವರ್ಷ ಆದರೂ ಬದುಕಿವೆ, 20 ವರ್ಷ, ಇನ್ನು ಮುಂದೆ 2 ವರ್ಷಗಳು ಕೂಡ ಬದುಕ್ತವೆ. ಕತೆಗಳಿಗೆ ಅಂಥ ಶಕ್ತಿ ಕೂಡ ಇದೆ. ಭಾರತದಲ್ಲಿ ನೀವು ಕತೆಗಳನ್ನು, ಆ ಪರಂಪರೆಯನ್ನು ನೋಡ್ತಾ ಹೋದರೆ, ಅಜ್ಜಿಯರಿಂದ ಪ್ರಾರಂಭ ಆಗಿ ಅಂಗಳದಲ್ಲಿ ಪ್ರವೇಶ ಮಾಡಿ, ಜೊತೆಗೆ ಅಂಗಳದಿಂದ ಮನಸ್ಸಿಗೆ ಪ್ರಯೋಗವಾಗಿ ಅದಾದಮೇಲೆ ಪರಿವರ್ತನೆಯ ತನಕ ಕತೆಗಳ ಪ್ರಭಾವವನ್ನು ಬೀರಿವೆ. ಪ್ರತಿನಿತ್ಯ ಈ ಧಾರಾವಾಹಿಗಳು, ಸಿನಿಮಾ ಪ್ರಪಂಚ ಇದೆಲ್ಲ ಬರೋದಕ್ಕಿಂತ ಮುಂಚೆ ಜಗಲಿಕಟ್ಟೆಯಲ್ಲಿ ಕುಳಿತಂಥ ಹಿರಿಯರು ಮಕ್ಕಳಿಗೆ ಹೇಳ್ತಿದ್ದಂಥ ಉಪದೇಶಗಳೇ ನೈತಿಕ ಮೌಲ್ಯದ ಕತೆಗಳು. ಆ ಕತೆಗಳ ಮುಖಾಂತರವೇ ನಮ್ಮಲ್ಲಿ ಎಷ್ಟೋ ಜನ ಶಿಕ್ಷಣವನ್ನು ಕಲಿತರು. ಅಂದರೆ ಮೌಲ್ಯ ಶಿಕ್ಷಣವನ್ನು ಕತೆಗಳೇ ಕಲಿಸ್ಕೊಟ್ರು. ಮತ್ತು ಕುತೂಹಲ ಎಷ್ಟಿತ್ತು ಅಂದರೆ, ನೆನ್ನೆ ಹೇಳಿದ ಕತೆ ಎಲ್ಲಿ ಬಿಟ್ಟಿದ್ದೆ ಅಂದರೆ ಮೊಮ್ಮಗ ಅಥವಾ ಮೊಮ್ಮಗಳು ಹೇಳ್ತಿದ್ಲು. ಅಜ್ಜಿ ಆ ಕತೆಗೆ ತಯಾರಾಗಿ ಆ ಹೊತ್ತಿಗೆ ಕೂತ್ಕೋಬೇಕಾಗಿತ್ತು. ಆ ಕತೆ ಹೇಳುವ ಮತ್ತು ಕೇಳುವ ಆ ಒಂದು ಸಂಬಂಧ ಇತ್ತಲ್ಲ, ಅದು ಭಾವನೆಗಳನ್ನು ಬೆಳೆಸ್ತಾ ಹೋಗ್ತಿತ್ತು. ಭಾವನೆಗಳನ್ನು ಬೆಳೆಸ್ತಾ ಆ ಒಂದು ಕತೆಗಳು ಹೇಗಾಗಿದ್ವು ಅಂದರೆ, ಪುರಾಣ ಕಥೆಗಳನ್ನು ಹೇಳ್ತಿದ್ರು, ಐತಿಹಾಸಿಕ ಕಥೆಗಳನ್ನು ಹೇಳ್ತಿದ್ರು, ಸಾಮಾಜಿಕ ಕಥೆಗಳನ್ನು ಹೇಳ್ತಿದ್ರು, ಕೌಟುಂಬಿಕ ಕಥೆಗಳನ್ನು ಹೇಳ್ತಿದ್ರು, ಸಾಮಾಜಿಕ ಕಥೆಗಳನ್ನು ಹೇಳ್ತಿದ್ರು. ಕೊನೆಗೆ ಎಲ್ಲೆಲ್ಲಿಗೆ ಕಥೆಗಳು ಉಟ್ಕೊಂಡು ಬಂದರೆ, ನಾಯಿ ಮೇಲೂ ಒಂದು ಕತೆ, ಆನೆ ಮೇಲೂ ಒಂದು ಕತೆ, ಕೋಳಿ ಮೇಲೂ ಒಂದು ಕತೆ. ಅಂದರೆ ನಮ್ಮಲ್ಲಿ ಕತೆಗಳ ಹಂದರವನ್ನು ನೋಡ್ತಾ ಹೋದರೆ ಪ್ರತಿಯೊಂದ್ರ ಮೇಲೂ ಒಂದು ಕತೆ. ನಮಗೆ ಕಲ್ಲಿನ ಮೇಲೂ ಕತೆ ಇದೆ, ಮರದ ಮೇಲೆ ಕತೆ ಇದೆ, ದಾರಿ ಮೇಲೆ ಕತೆ ಇದೆ. ನೀವು ಅದನ್ನು ಸುಮ್ಮನೆ ಆ ಕಡೆ ಈ ಕಡೆ ನೋಡಿದರೆ ಪ್ರತಿಯೊಂದಕ್ಕೂ ಒಂದು ಕತೆ ಇದೆ. ಬೇವಿನ ಮರಕ್ಕೆ ಯಾಕೆ ಗುಂಪು ಇಟ್ಟವ್ರೆ ಅಂದರೆ ಅದಕ್ಕೊಂದು ಕತೆ ಇದೆ. ಆಂಜನೇಯ ಯಾಕೆ ಮ್ಯಾಕ್ ಮುಖ ನೋಡೋಣ ಅಂದರೆ ಅದಕ್ಕೊಂದು ಕತೆ ಇದೆ. ಹೀಗೆ ಕಥೆಯ ಹಂದರವನ್ನು ಭಾರತ ದೇಶದಲ್ಲಿ ಪುರಾಣಗಳು ಮತ್ತು ಈ ಒಂದು ಐತಿಹಾಸಿಕ ಕಾವ್ಯಗಳಲ್ಲಿ, ಸಾಮಾಜಿಕ ಕೃತಿಗಳಲ್ಲಿ ಇವೆಲ್ಲ ಕೂಡ ಬೆಳ್ಕೊಂಡು ಬಂದು ಕಥಾ ಪ್ರಪಂಚಕ್ಕೆ ಆಯಾಯ ಭಾಷೆಗಳಲ್ಲಿ, ಭಾರತ ದೇಶದಲ್ಲಿರ್ತಕ್ಕಂಥ ಆಯಾ ಭಾಷೆಗಳಲ್ಲಿ ಸಾಕಷ್ಟು ಶಕ್ತಿಯನ್ನು, ಸಾಕಷ್ಟು ಮೌಲ್ಯಗಳನ್ನು ಬಿತ್ತಿ ಬೆಳೆದು ಭಾರತ ದೇಶ ವೈಜ್ಞಾನಿಕ ಯುಗದಲ್ಲಿದ್ದರೂ ಕೂಡ ಈ ಕಥೆಗಳ ಹಂದರವನ್ನು ನಾವು ಬಿಟ್ಟು ಬದುಕಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ನಮ್ಮ ಭವಿಷ್ಯ ಅಥವಾ ನಮ್ಮ ಭೂತಕಾಲ, ವರ್ತಮಾನ ಕಾಲ, ಈ 3 ಗುರುತು ಹಿಡಿಬೇಕಾದ್ರೆ ಅಲ್ಲಿಂದಲೇ ಶುರುವಾಗುತ್ತೆ. ನಾನು ಯಾರು ಅಂದರೆ ಅಲ್ಲಿಂದ ಹಿಂದಕ್ಕೆ ಹೋಗ್ತೀವಿ, ಮತ್ತು ನಮ್ಮ ಮುಂದೆ ಏನು ಅಂದರೆ ಮುಂದಕ್ಕೆ ಮಕ್ಕಳಿಗೆ ಹೋಗ್ತೀವಿ. ಎಲ್ಲವೂ ಕೂಡ ಕಥೆಯ ರೂಪದಲ್ಲಿ ಬರ್ತಕ್ಕಂಥ ಒಂದು ಪ್ರಯತ್ನವನ್ನು ಸಾಹಿತ್ಯ ಲೋಕದಲ್ಲಿ ಕಾಣ್ತಾ ಹೋಗ್ತೀವಿ. ಸಾಹಿತ್ಯ ಲೋಕದಲ್ಲಿ ಕಥೆಗಳು ಬಂದಿದೆ, ಕಾದಂಬರಿ ಬಂದಿದೆ, ಭಾಷಣ, ಲೇಖನ, ಕಾವ್ಯಗಳು, ಪುರಾಣಗಳು ಎಲ್ಲ ಹುಟ್ಟಿವೆ. ಆದರೆ ಕಥೆಗಳು ಜನಸಾಮಾನ್ಯರಿಗೆ ಬೇಗನೆ ತಲುಪ್ತವೆ. ನೀವು ಪದ್ಯ ತಲುಪೋದಿಲ್ಲ, ಅಥವಾ ಯಾವುದೊಂದು ನಾಟಕ ಬೇಗನೆ ತಲುಪೋದಿಲ್ಲ, ಆದರೆ ಕಥೆ ಬೇಗನೆ ತಲುಪುತ್ತೆ. ಇದಕ್ಕೆ ವಯಸ್ಸಿನ ಇತಿಮಿತಿ ಇಲ್ಲ. ಇಂಥ ಕಾಲಘಟ್ಟದಲ್ಲಿ ವಿಶೇಷವಾಗಿ ಸಾಗರ್ ಅವರ ಇವತ್ತಿನ ಪುಸ್ತಕದ ಬಗ್ಗೆ ಮಾತಾಡೋದಂದರೆ, ಸಾಗರ್ ಅವರು ಈಗಾಗಲೇ ಪ್ರಾಸ್ತಾವಿಕವಾದ ಮಾತಾಡಿದಂಥ ನಾರಾಯಣ ಅವರು ಪರಿಚಯ ಮಾಡಿಕೊಟ್ರು. ಅಭ್ಯಾಸ ಮಾಡಿದ್ದು ವಿಜ್ಞಾನ, ವೃತ್ತಿ ಮಾಡ್ತಾ ಇರೋದು ವಿಜ್ಞಾನದ ಒಂದು ಭಾಗ, ಆದರೆ ಪ್ರವೃತ್ತಿಯಲ್ಲಿ ಉಸಿರಾಡ್ತಾ ಇರೋದು ಸಾಹಿತ್ಯದ ಇನ್ನೊಂದು ಭಾಗ. ಈ ಪರಿಪೂರ್ಣತೆಯನ್ನು ನೋಡಿ, ಅದು ಸಂಸ್ಕಾರದಿಂದ ಬರಬೇಕು, ಅಥವಾ ಮನೆತನದಿಂದ ಬರಬೇಕು, ಅಥವಾ ಒಡನಾಟದಲ್ಲಿರ್ತಕ್ಕಂಥ ವ್ಯಕ್ತಿಗಳಿಂದ ಬರಬೇಕು. ಇಂಥ ಒಂದು ಪ್ರತಿಭೆ ಇರೋದೇ ವಿಶೇಷವಾದದ್ದು. ಸಾಗರ್ ಯಾಕೆ ನಮಗೆ ವಿಶೇಷವಾಗಿ ಕಾಣ್ತಾರೆ ಅಂದರೆ, ನಾನು ಬಂದಾಗ ಪ್ರಶ್ನೆ ಮಾಡ್ತಾ ಇದ್ದೆ, ಮೊದಲು ಇಂಗ್ಲೀಷ್ನಲ್ಲಿ ತಾಯಿಯ ಪ್ರೇರೇಪಣೆ ಅಂತ ಕನ್ನಡಕ್ಕೆ ಅವರೇ ಅನುವಾದ ಮಾಡ್ತಾರೆ. ಹೀಗೆ ಲೇಖಕರೊಬ್ಬ ತಾನೇ ತನ್ನ ಕೃತಿಯನ್ನು ಬರೆಯೋದು, ಮತ್ತು ತನ್ನ ಕೃತಿಯನ್ನು ತಾನೇ ಅನುವಾದ ಮಾಡೋದಷ್ಟೇ ಅಲ್ಲದೆ ತಾನೇ DTP ಮುಖಾಂತರ ಅದನ್ನು ಒಂದು ವಿನ್ಯಾಸ ಮಾಡೋದು, ಮತ್ತು ಅದನ್ನು ಪೇಜ್ ಮೇಕಿಂಗ್ ಮಾಡೋದು, ಮುದ್ರಣ ಮಾಡಿಸೋದು, ಇದು ಏಕ ವ್ಯಕ್ತಿಯಿಂದ ಸಾಧ್ಯನಾ ಅಂದರೆ ಹೌದು ಸಾಧ್ಯ ಇದೆ. ಅದು ಸಾಗರ್ ಅಂತವರಿಂದ ಮಾತ್ರ ಸಾಧ್ಯ. ನಾವು ಇತ್ತೀಚಿನ ದಿನಗಳಲ್ಲಿ ನೋಡ್ತೀವಿ, ಯಾರೋ ಬರೀತಾರೆ,
ಎಲ್ಲೋ ಮುದ್ರಣ ಆಗುತ್ತೆ, ಯಾರು ವಿತರಣೆ ಮಾಡ್ತಾರೆ, ಯಾರು ಪ್ರಕಾಶಕರು ಸಿಗ್ತಾರೆ, ಹೀಗೆ ವಿವಿಧ ಹಂತಗಳಲ್ಲಿ ಆ ಪುಸ್ತಕ ಓದುಗರ ಕೈ ಸೇರುತ್ತೆ. ಆದರೆ ಇಲ್ಲಿ ಒಬ್ಬರೇ ವ್ಯಕ್ತಿ ಈ ಎಲ್ಲ ಕೌಶಲ್ಯವನ್ನು ಅಳವಡಿಸ್ಕೊಂಡಿದಾರಲ್ಲ, ಅದು ಕೇವಲ 30 ವರ್ಷಕ್ಕೆ ಇಂಥ ಅದ್ಭುತವಾದಂಥ ಕೌಶಲ್ಯವನ್ನು ಅಳವಡಿಸ್ಕೊಂಡಿರೋದ್ರೆ ನಮ್ಮ ರೇವಣ ಸಿದ್ದಪ್ಪನವ್ರ ಲೇಖಕರು ಬಂದಿದ್ದಾರೆ. ಇಂಗ್ಲೀಷ್ ಪ್ರೊಫೆಸರ್ ಹೇಳಿದ್ರು ಅದನ್ನು. ಅಂದರೆ ಹೀಗೆ ಒಂದು ಪುಸ್ತಕ ಬಿಡುಗಡೆ ಆಗೋದಕ್ಕಿಂತ ಮುಂಚೆ, ಬಿಡುಗಡೆಯ ನಂತರ ಚರ್ಚೆಯಲ್ಲಿ ಬಂದಿದೆ. ಮತ್ತು ಈ ಕೃತಿಗಳಿಗೆ ನೋಡಿ, ವಯಸ್ಸಿನ ಇತಿಮಿತಿ ಇಲ್ಲ. ನಾವು ಅನ್ಕೊಳ್ತೀವಿ ವಯಸ್ಸಾದಂತೆ ಬರೆದಿದ್ದು ಭಾಳ ಪಕ್ವವಾದಂಥ ಕೃತಿ, ಕಿರು ವಯಸ್ಸಲ್ಲಿ ಬರೆದಿದ್ದು ಕೃತಿ ಅಂತ ಸತ್ವ ಇರಲ್ವೇನೋ ಅಂತ. ಇಲ್ಲ, ಇಲ್ಲಿ ಅನುಭವ ಮುಖ್ಯವೇ ಹೊರತು ವಯಸ್ಸಲ್ಲ, ಕಲ್ಪನೆ ಮುಖ್ಯವೇ ಹೊರತು ವಯಸ್ಸಲ್ಲ. ಅದಕ್ಕೆ ಪ್ರಾಯಂ ಕೂಸಕ್ಕುಮೆ ಅಭಿಪ್ರಾಯಂ ಕೂಸಕ್ಕುಮೆ ಅಂತ ಹೇಳ್ತಾರೆ. ಅಂದರೆ ವಯಸ್ಸು ಚಿಕ್ಕದಾದರೂ ಅಭಿಪ್ರಾಯ ಚಿಕ್ಕದಾಗುತ್ತಾ ಅಂತೇಳಿ ಕವಿ ಹೇಳ್ತಾನೆ. ಇಲ್ಲ, ಅಭಿಪ್ರಾಯಕ್ಕೆ ಮಾನ್ಯತೆ ಇರ್ತದೆ. ಮತ್ತು ನಮ್ಮ ಕಾದಂಬರಿ ಮತ್ತು ಸಾಹಿತ್ಯ ಲೋಕದಲ್ಲೂ ಅಷ್ಟೇ, ಅಥವಾ ನಮ್ಮ ಕನ್ನಡ ಸಾಹಿತ್ಯವನ್ನು ನೀವು ಒಂದು ಸತಿ ನೋಡಿದ್ರೆ, ಬೇರೆ ಬೇರೆ ಭಾಷೆಯಲ್ಲಿ ಬದುಕಿರೋರೆ ಕನ್ನಡ ಸಾಹಿತ್ಯಕ್ಕೆ ಹೆಚ್ಚು ಕೊಡುಗೆ ಕೊಟ್ಟಿದ್ದಾರೆ. ಬೇರೆ ಭಾಷೆಯಲ್ಲಿ ಪ್ರಭುತ್ವ ಸಾಧಿಸಿರೋರು, ಬೇರೆ ಭಾಷೆಯನ್ನು ತಮ್ಮ ಉಸಿರಾಗಿ ಇಟ್ಕೊಂಡಿದ್ದರು. ಮೊದಲು ಪಾಶ್ಚಾತ್ಯದಿಂದ ನೀವು ಆಲೋಚನೆ ಮಾಡಿ. ಕಿಟ್ಟಲ್ ಅಂತಕ್ಕಂಥ ಕನ್ನಡಕ್ಕೆ ನಿಘಂಟು ಕೊಟ್ಟಿದ್ದೆ ಪಾಶ್ಚಿಮಾತ್ಯ. ನಿಮ್ಮ ಡಿಕ್ಷನರಿ ಹಿಂಗೈತೆ ನೋಡ್ರಪ್ಪ ಅಂತೇಳಿ ಹೇಳ್ಕೊಟ್ಟಿದ್ದೆ ಪಾಶ್ಚಿಮಾತ್ಯರು. ಅಲ್ಲಿಂದ ನೀವು ಶುರು ಮಾಡಿದ್ರೆ ನಮ್ಮ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತದಲ್ಲಿ ಗಮನಿಸಿ. ಸುಮ್ಮನೆ ಒಬ್ಬೊಬ್ಬರು ಅವ್ರ ಮಾತೃಭಾಷೆ ಬೇರೆ. ವರಕವಿ ಬೇಂದ್ರೆ ಅವರು ಮಾತೃಭಾಷೆ ಮರಾಠಿ. ಅವರು ಮರಾಠಿಯಲ್ಲಿ ಉಸಿರಾಡ್ಕೊಂಡು ಕನ್ನಡವನ್ನು ಬೆಳೆಸ್ತಾ ಹೋದರು. ಕನ್ನಡಕ್ಕೆ ಜ್ಞಾನಪೀಠವನ್ನು ತಂದು ಕೊಟ್ಟರು. ಪೀಕರು ಗೋಕಾಕು, ಅವ್ರ ಭಾಷೆ ಮಾತೃಭಾಷೆ ಬೇರೆ. ಮತ್ತು ನಮ್ಮ ಮುಂಕುತಿಮ್ಮನ ಕಗ್ಗ ಬರೆದಿರ್ತಕ್ಕಂಥ DVG ಅವರು ತೆಲುಗು ಮಾತೃಭಾಷೆ, ಕನ್ನಡಕ್ಕೆ ಕೊಡುಗೆಯನ್ನು ಕೊಟ್ಟರು. ಬಹುಶಃ ಹೀಗೆ ಬೇರೆ ಭಾಷೆಯಿಂದ ಬಂದಿರತಕ್ಕಂಥ ಅನೇಕರು ಮಾತೃಭಾಷೆ ತಮ್ಮ ಮನೆಯಲ್ಲಿ ಬೇರೆ ಆದರೂ ಕೂಡ ಜನಸಾಮಾನ್ಯರಿಗೆ ಕೈಗೆಟಕ್ತಕ್ಕಂಥ ಮತ್ತು ಜನಸಾಮಾನ್ಯರಿಗೆ ಬೇಕಾಗಿರ್ತಕ್ಕಂಥ ಅವರ ಪರಿಚಯವಾಗಿರ್ತಕ್ಕಂಥ ಭಾಷೆಯಲ್ಲಿ ಬರೀತಕ್ಕಂಥದ್ದು ಇದೆಯಲ್ಲ, ಅದು ಹೆಚ್ಚು ಜನಪ್ರಿಯವಾಗುತ್ತೆ. ಮತ್ತು ನಮ್ಮ ಯಾಕೆ ಈ ಕನ್ನಡ ಅನ್ನೋದನ್ನು ಕರ್ನಾಟಕದಲ್ಲಿ ಅಷ್ಟೇ ಅಲ್ಲದೆ ವಿಶ್ವಕ್ಕೆ ಒಂದು ಮಾರುಕಟ್ಟೆ ಇವತ್ತಿನ ರೀತಿಯಲ್ಲಾಗಿದೆ. ಇವತ್ತು ವಿಶ್ವದಲ್ಲಿ ಕನ್ನಡಿಗರು ಎಲ್ಲ ಕಡೆ ಇದ್ದಾರೆ. ಅಲ್ಲಿರ್ತಕ್ಕಂಥ ಕನ್ನಡಿಗರು ಈ ಒಂದು ಕೃತಿಯನ್ನು ಲೋಕಾರ್ಪಣೆ ಮಾಡ್ತಾ ನೋಡ್ತಾ ಇವತ್ತು ಕೇವಲ MG ರೋಡ್ನಲ್ಲೋ ಅಥವಾ ತುಮಕೂರಿನಲ್ಲೋ ಅಷ್ಟೇ ಮಾರಾಟ ಆಗೋದಿಲ್ಲ. ಇವತ್ತು ಬೇರೆ ಬೇರೆ ರೂಪದಲ್ಲಿ ಓದುಗರು ಹೆಚ್ಚಿಗಾಗಿದ್ದಾರೆ. ಅನೇಕರು ಟೀಕೆಗಳನ್ನು ಮಾಡ್ತಾರೆ, ಅಥವಾ ಇಲ್ಲ ಓದುಗರ ಸಂಖ್ಯೆ ಕಡಿಮೆ ಆಗಿದೆ, ಪುಸ್ತಕ ಓದೋರ ಸಂಖ್ಯೆ ಕಡಿಮೆ ಆಗಿದೆ ಅಂತ. ಖಂಡಿತ ಆಗಿಲ್ಲ. ಬೇರೆ ಬೇರೆ ಪ್ರಕಾರಕ್ಕೆ ಹೋಗಿದ್ದಾರೆ ಅಷ್ಟೇ. ಈಗ ಪುಸ್ತಕ ಓದೋದು ಬಿಟ್ಟು ಫೇಸ್ಬುಕ್ಕಿಗೆ ಹೋದರು, ವಾಟ್ಸಪ್ಗೆ ಹೋದರು, ಮತ್ತು SMS ಹೋದರು. ಹೀಗೆ ಬೇರೆ ಬೇರೆ ಕೌಶಲ್ಯಗಳಿಗೆ ಅವರು ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದಾರೆ. ಮತ್ತು ಓದ್ತಕ್ಕಂಥವ್ರು ಪುಸ್ತಕಗಳನ್ನು ಕಡಿಮೆ ಮಾಡಿದ್ದಾರೆ ಅಂದರೆ ಇಲ್ಲ. ಒಂದು ಅಂಕಿಅಂಶದ ಪ್ರಕಾರ ಕರ್ನಾಟಕದಲ್ಲಿ ಪ್ರತಿ ವರ್ಷ 7,000 ಪುಸ್ತಕಗಳು ಮುದ್ರಣ ಆಗ್ತವೆ, ಹೊಸ ಪುಸ್ತಕಗಳು 7,000 ಪುಸ್ತಕಗಳು. ಮತ್ತು ಅಷ್ಟು ಪುಸ್ತಕಗಳು ಮಾರಾಟ ಆಗ್ತವ, ಅದು ಅಷ್ಟು ಪುಸ್ತಕಗಳಿಗೆ ಲಾಭ ಇದೆಯಾ? ಲಾಭ ನಷ್ಟಗಳ ಲೆಕ್ಕ ಇಲ್ಲಿ ಇಲ್ಲವೇ ಇಲ್ಲ. ಯಾಕೆಂದರೆ ಈಗ ಉದಾಹರಣೆಗೆ ನಮ್ಮ ಗಂಗಾಧರ ಕೊಡ್ಲಿ ಅಂತವರು ಪುಸ್ತಕವನ್ನು ಬರೆದ ಮೇಲೆ ಅದನ್ನು ಮುದ್ರಣ ಮಾಡ್ತಕ್ಕಂಥ ಹಂಬಲ ಜಾಸ್ತಿ ಆಗುತ್ತೆ. ಮುದ್ರಣ ಮಾಡಿದ ಮೇಲೆ ಮಾರುಕಟ್ಟೆ ಸಿಗುತ್ತಿಲ್ಲೋ ಅದು ಆಮೇಲೆ. ಆದರೆ ನಾನು ಕೃತಿಗೊಂದು ರೂಪ ಕೊಡಬೇಕು, ಕೃತಿಗೊಂದು ರೂಪ ಕೊಟ್ಟು ಜನಸಾಮಾನ್ಯರ ಕೈಗೆ ತಲುಪಿಸ್ಬೇಕು ಅಂತೇಳಿ ಹೋಗ್ತಾರೆ. ಆ ಒಂದು ಪ್ರಯತ್ನ ಇದೆಯಲ್ಲ, ಅದು ಸರ್ಕಾರ, ಘನ ಸರ್ಕಾರ, ನಮ್ಮಲ್ಲಿ ಅನೇಕರು ಅದನ್ನು ಗೊತ್ತಿದೆ. ಪ್ರತಿ ವರ್ಷ 3,000 ಕೋಟಿಗಳನ್ನು ಖರ್ಚು ಮಾಡಬೇಕು. 2% ಸೆಸ್ ಇದೆಯಲ್ಲ, ಅದು ಕರ್ನಾಟಕ ಸರ್ಕಾರಕ್ಕೆ ಬೊಕ್ಕಸಕ್ಕೆ 3,000 ಕೋಟಿ ರೂಪಾಯಿ ಆದಾಯವನ್ನು ತರುತ್ತೆ. 3,000 ಕೋಟಿ ರೂಪಾಯಿ ಆದಾಯದ ಪುಸ್ತಕಗಳನ್ನು ಕೊಳ್ತಾ ಇದೆಯಾ ಅಂದರೆ ಇಲ್ಲ. ಆದರೆ ಆ ಹೆಸರಿನಲ್ಲಿ ಬರ್ತಾ ಇದೆ. ಅಷ್ಟು ಹಣವನ್ನೇನಾದರೂ ಲೇಖಕರಿಗೆ, ಪ್ರಕಾಶಕರಿಗೆ ಕೊಟ್ಟಿದ್ರೆ ಕರ್ನಾಟಕದಲ್ಲಿ ಅತ್ಯಮೂಲ್ಯವಾದಂತಹ ಒಂದು ದೊಡ್ಡ ಗ್ರಂಥಾಲಯಗಳು, ದೊಡ್ಡ ಬೆಳವಣಿಗೆ ಈ ಒಂದು ಸಾಹಿತ್ಯ ಕ್ಷೇತ್ರದಲ್ಲಿ ಆಗ್ತಿತ್ತು. ಅದೇ ಕೇರಳದಲ್ಲಿ ಆಗ್ತಾ ಇದೆ, ಪಶ್ಚಿಮ ಬಂಗಾಳದಲ್ಲಿ ಆಗ್ತಾ ಇದೆ, ಕರ್ನಾಟಕದಲ್ಲಿ ಆಗ್ತಾ ಇಲ್ಲ. ಯಾಕೆ ಅಂತಂದರೆ ಬಹುಶಃ ನಮ್ಮಲ್ಲಿ ಆ ಪ್ರಯತ್ನಗಳನ್ನು ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಈ ನೆಲೆಯಲ್ಲಿ ಸ್ನೇಹಿತರೆ, ಸಾಗರ್ ಅವರು ಬರೆದಿರ್ತಕ್ಕಂಥ ಕೃತಿಯನ್ನು ಪರಿಚಯ ಮಾಡಿಕೊಡೋದಕ್ಕೆ ಮುರಳಿ ಕೃಷ್ಣಪ್ಪನವರು ತಯಾರಾಗಿ ಬಂದಿದ್ದಾರೆ. ನಾನು ಅವರು ಪರಿಚಯ ಮಾಡಿಕೊಡ್ತಕ್ಕಂಥದ್ದು ಅತಿಕ್ರಮ ಪ್ರವೇಶ ಮಾಡಿದೆ. ಅವರೇ ಹೆಚ್ಚು ವಿಚಾರಗಳನ್ನು ನಮಗೆ ತಿಳಿಸೋರಿದ್ದಾರೆ. ಕೃತಿಯನ್ನು ನನ್ನ ಬೇಡಿಕೆ ಒಂದೇ, ಕೃತಿಯನ್ನು ಕೊಂಡು ಓದಿ. ಮತ್ತು ಲೇಖಕರಿಗೆ ನಾವೇನಾದರೂ ಸಹಾಯ ಮಾಡೋದಿದ್ದರೆ, ಪ್ರೋತ್ಸಾಹ ನೀಡೋದಿದ್ದರೆ ಒಂದೊಂದು ಪುಸ್ತಕವನ್ನು ಕೊಳ್ಳೋದ್ರ ಮುಖಾಂತರ ಅದನ್ನು ಮುದ್ರಣ ಮಾಡಿದಂಥ ಪ್ರಕಾಶಕರಿಗಾಗ್ಬೋದು, ಲೇಖಕರಿಗಾಗ್ಬೋದು. ಯಾಕೆಂದರೆ ರಿಸಲ್ಟ್ ಬಂದಾಗ ತಂದೆ ತಾಯಿಗಳಿಗಿಂತ ಬೇಸ್ಟ್ ಖುಷಿ ಆಗುತ್ತಂತೆ. ಮತ್ತು ಲೇಖಕರಿಗೆ ಯಾವ ಖುಷಿ ಆಗುತ್ತೆ ಅಂದರೆ ತನ್ನ ಪುಸ್ತಕ
ಖರ್ಚಾಗ್ತಾ ಇದೆ ಅಂದಾಗ ಆಮೇಲೆ ಓದೋದು ಬೇರೆ. ಕೊನೆ ಪಕ್ಷ ನನ್ನ ಪುಸ್ತಕ 1ನೇ ಎಡಿಷನ್ 500 ಕಾಪಿ ಹೋಯ್ತು, 2ನೇ ಎಡಿಷನ್ 500 ಕಾಪಿ ಹೋಯ್ತು ಅಂದರೆ ಪರವಾಗಿಲ್ಲ, ನಾನು ಇಲ್ಲಿ ಒಂದು ಮೌಲ್ಯ ಉಳಿಸ್ಕೊಂಡಿದ್ದೀವಿ, ನನಗೆ ಒಂದು ಮೌಲ್ಯ ಇದೆ, ಲೇಖಕ ಜಗತ್ತಿನಲ್ಲಿ ನನಗೊಂದು ಸ್ಥಾನ ಕೊಟ್ಟಿದ್ದಾರೆ ಅಂತಕ್ಕಂಥ ಸ್ಥಿತಿ ಬರುತ್ತೆ. ಬಹುಶಃ ಈ ನಿಟ್ಟಿನಲ್ಲಿ ಸಾಗರ್ ಅವರು ಪ್ರಯತ್ನವನ್ನು ಪಡಲಿ ಅಂತ ಹೇಳ್ತಾ, ಮತ್ತು ನಮ್ಮಲ್ಲಿ ಇನ್ನೊಂದು ಭಾವನೆ ಇದೆ. ಭಾವನೆ ಏನು ಅಂದರೆ, ಈ ಪ್ರಸಿದ್ಧ ಲೇಖಕರ ಪುಸ್ತಕಗಳು ಎಲ್ಲೇದ್ರೂ ಹೋಗಿ ಕೊಂಡು ಹುಡುಕಿ ಓದ್ತೀವಿ. ಈಗ ಉದಾಹರಣೆಗೆ ಭೈರಪ್ಪನವ್ರ ಕಾದಂಬರಿಗಳು, ಶಿವರಾಮ್ ಕಾರಂತರ ಕಾದಂಬರಿಗಳು, ಅಥವಾ ಕುವೆಂಪುರವರ ಕಾವ್ಯಗಳು, ಇವುಗಳನ್ನು ಹುಡುಕಿ ಅಥವಾ ತೇಜಸ್ವಿಯವರ ಕಾವ್ಯಗಳು, ಲಂಕೇಶ್ ಅವ್ರ ಕೃತಿಗಳು, ಇವುಗಳನ್ನು ಹುಡುಕೊಂಡು ಹೋಗಿ ಓದ್ತೀವಿ. ಆದರೆ ಹೊಸ ಲೇಖಕರು ಅಂದ ತಕ್ಷಣವೇ ಅಯ್ಯೋ ಇನ್ನೇನು ಬರೀತಾನೆ ಇವನು ಅಂತ. ಸಾಮಾನ್ಯವಾಗಿ ನಮ್ಮ ಪರಿಚಿತವಾಗಿರ್ತಕ್ಕಂಥ ಜನ ಬರೆದಾಗ ಜನಸಾಮಾನ್ಯರು ಹಂಗೇನದು ನಮ್ಮೂರೊಳಗೆ ಇನ್ನೇನು ಬರೆದವನು ಅಂತ. ನಮ್ಮ ಸುಮಾರು ಜನ, ಯಾಕೆಂದರೆ ಬೇರೆಯವರು ಬಂದು ಇದನ್ನು ಬಿಡುಗಡೆ ಮಾಡಿ ತೋರಿಸಿದ್ರೆ ಏನೋ ಬರೆದಿರ್ಬೇಕು ಅಂತ ಅದ್ಭುತವಾಗಿ ಆಲೋಚನೆ ಮಾಡ್ತೀವಿ. ನಮ್ಮ ಜೊತೆಲಿದ್ದಾನೆ ಅವನು ಇನ್ನೇನು ಬರೀತಾನೆ, ನಮಗೆ ಗೊತ್ತಿಲ್ಲದ ಅವ್ನಿಗೆ ಇನ್ನೇನು ಗೊತ್ತು. ಹೀಗೆ ಜನಸಾಮಾನ್ಯರ ಆಲೋಚನೆಗಳಿರ್ತವೆ. ಅದು ತಪ್ಪು. ಮೊದಲು ನಾವು ಪುಸ್ತಕಗಳನ್ನು ಕೊಂಡು ಅದರಲ್ಲಿರ್ತಕ್ಕಂಥದ್ದನ್ನು ಓದಿ ಆನಂತರದಲ್ಲಿ ಮೌಲ್ಯಮಾಪನ ಮಾಡಬೇಕು. ನಮ್ಮಲ್ಲಿ ಎಷ್ಟೋ ಜನ ವಿಮರ್ಶಕರು ಓದೋದೇ ವಿಮರ್ಶೆ ಮಾಡಿಬಿಡ್ತಾರೆ. ಹಿಂದೆ ಮುಂದೆ ಮುನ್ನುಡಿ ಬೆನ್ನುಡಿ ನೋಡೋದು, ಪುಸ್ತಕದಲ್ಲಿ ಇಷ್ಟೇ ಅಂತೇಳಿ ಆಗ್ತಕ್ಕಂಥದ್ದು. ಅಷ್ಟೇ ಅಲ್ಲದೆ ಈ ಒಂದು ಪುಸ್ತಕದ ಲಾಭ ಹೇಗಿದೆ ಅಂದರೆ, ಸಾಗರ್ ಅಂತ ಹೋಗ್ತಾ ಗೊತ್ತಾಗುತ್ತೆ. ವಿಮರ್ಶಕರನ್ನು ಕೂಡ ನಾವು ಬುಕ್ ಮಾಡ್ಕೋಬೇಕು, ಅಥವಾ ಪತ್ರಿಕೆಗಳನ್ನು ಕೂಡ ನಾವು ಗೊತ್ತು ಮಾಡ್ಕೋಬೇಕು. ನನ್ನ ಕಾದಂಬರಿಯನ್ನು ಇಷ್ಟು ಚೆನ್ನಾಗಿದೆ ಅಂತ ಹೇಳಪ್ಪ ನೀನು ಅಂತ. ಅಥವಾ ಲೇಖಕರನ್ನೊಬ್ಬರು ಹಿಡಿದು ನನ್ನ ಕಾದಂಬರಿ ಬಗ್ಗೆ ಹೇಳಪ್ಪ ಅನ್ಬೇಕು. ಯಾಕೆಂದರೆ ವಾರಸುದಾರ ಇಲ್ಲದೆ ಇವತ್ತು ಯಾವುದು ಕೂಡ ಮುಂದೆ ಹೋಗಲ್ಲ. ಅದಕ್ಕೆ ವಾರಸುದಾರ ಬೇಕೇ ಬೇಕು. ಲೇಖಕರನ್ನು ಹುಡುಕ್ತಕ್ಕಂಥ ಪ್ರಯತ್ನ ನಾವು ಮಾಡ್ಕೊಳ್ಳೋಣ. ಆಮೇಲೆ ನಿಧಾನವಾಗಿ ಓದಿ ಅದರ ಅಭಿಪ್ರಾಯವನ್ನು ಅವ್ರಿಗೆ ತಿಳಿಸೋಣ. ಸಾಮಾನ್ಯವಾಗಿ ರಾಘವಾಂಕ ಒಂದು ಮಾತು ಹೇಳ್ತಾನೆ, ನಡೆಯುವವರಿಡ ಓದೆ ಕುಳಿತವರಿಡ ಹೂವರೆ ಅಂತ. ಅಂದರೆ ನಡೆಯರೇ ಇಡ್ಬೋದು, ಬರ್ದಿರೋನು ಅಪ್ಪಿತಪ್ಪಿ ಅಲ್ಲಿ ಇಲ್ಲಿ ಏನಾದರೂ ಲೋಪದೋಷ ಮಾಡಿದರೆ ಅದನ್ನು ತಿದ್ದರ ಮುಖಾಂತರ ಸ್ಫೂರ್ತಿಯನ್ನು ಕೊಡೋಣ. ಆ ಒಂದು ಆವಿಷ್ಕಾರವನ್ನು ಮಾಡಿರ್ತಕ್ಕಂಥ ಸಾಗರ್ ಅವರಿಗೆ, ಅವರ ಕುಟುಂಬಕ್ಕೆ ಶುಭವಾಗಲಿ ಅಂತ ಕೋರ್ತಾ, 797ನೇ ಕಾರ್ಯಕ್ರಮ ಈ ಪುಸ್ತಕ ಬಿಡುಗಡೆ ಮುಖಾಂತರ ನಮ್ಮ ಮುಳ್ಳಿ ಕೃಷ್ಣಪ್ಪ ಸರ್ ಅವರು ಮತ್ತು ನಟರಾಜ್ ಶೆಟ್ಟರು ಇವರೆಲ್ಲರೂ ಕೂಡ ಉತ್ತಮವಾದಂಥ ಕೆಲಸ ಮಾಡಿದ್ದಾರೆ. ಸಾಹಿತ್ಯ ಪರಿಷತ್ತಿನಿಂದ ಈ ಎಲ್ಲ ಸಂಘಟಕರಿಗೆ ಮತ್ತು ಕೇಳಿದಂಥ ನಿಮಗೆ ಧನ್ಯವಾದಗಳೊಂದಿಗೆ ನನ್ನ ಮಾತಿಗೆ ವಿರಾಮ ಬಯಸ್ತೀನಿ. ನಮಸ್ಕಾರ. ಉದ್ಘಾಟನೆಯ ನುಡಿಗಳನ್ನು ನುಡಿದನೆಗಳನ್ನು